ಬಂದಂತ ಅಮೌಂಟ್ ನ ಇಷ್ಟ ಬಂದಂಗೆ ಖರ್ಚು ಮಾಡಿದ್ರೆ, ಇಷ್ಟ ಬಂದಂತನ ಖರೀದಿ ಮಾಡಿದ್ರೆ 500 ರೂಪಾಯಿ ನಾವು 3 ಬರ್ತವೆ ಅಂದ್ರೆ 1,500 ರೂಪಾಯಿ ಬರುವಂತದ್ದು 1,000 ರೂಪಾಯಿಗೆ ಬಂದ್ಬಿಡುತ್ತೆ. ನೀವು ಮಾಡುವಂತ ಬಿಗ್ ಮಿಸ್ಟೇಕ್ ಯಾವ್ದು ಗೊತ್ತಾ? 2 ಅಕೌಂಟ್ ನ ಒಂದಿಲ್ದೇನೆ ಇರುವಂತದ್ದು. ಎಮರ್ಜೆನ್ಸಿ ಫಂಡ್ ಅಂತಾನೆ ಅದಕ್ಕೆ ಸೇವಿಂಗ್ ಮಾಡ್ತಾ ಹೋಗ್ಬೇಕು. ಸೇವಿಂಗ್ ಮಿತ್ರ ಆದ್ರೆ ಖರ್ಚು, ಅನ್ನೆಸೆಸರಿ ಖರ್ಚು ನಿಮ್ಮ ಶತ್ರು ಆಗುತ್ತೆ. ಈ ತಪ್ಪುನ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನೋ ಒಂದು ಸೇವಿಂಗ್ ಮಾಡ್ತೀನಿ ಅಂದ್ರೂ ಕೂಡ ಸೇವಿಂಗ್ ಮಾಡ್ದೇನೆ ಇರೋ ರೀತಿ ಆಗ್ತಾ ಇರೋವಂಥದ್ದು ನಿಮ್ಮ ಕೆಲವೊಂದು ಮಿಸ್ಟೇಕ್ ಗಳಿಂದ. ನಿಮಗೆ ಒಂದು ಗೌರವ ಸಿಗ್ಬೇಕು ಅಂದ್ರೆ ನೀವು ಅರ್ನ್ ಮಾಡ್ಬೇಕು, ಆ ಅರ್ನಿಂಗ್ ಅಮೌಂಟ್ ನ ಸೇವ್ ಮಾಡ್ಬೇಕು. ಇದೇ ನನ್ನ ಈ ವಿಡಿಯೋದ ಉದ್ದೇಶ ಅಂತ ಹೇಳ್ತೀನಿ. ನಾನ್ ಮಾತಾಡಕ್ಕೆ ಬಂದಿರುವಂತ ಟಾಪಿಕ್, ನಾವು ಸೇವ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡು ನಮಗ್ ಗೊತ್ತಿಲ್ದೇನೆ ನಾವು ಸೇವ್ ಮಾಡಿಟ್ಟಿರುವಂತ ಅಮೌಂಟ್ ನ, ಸೇವ್ ಮಾಡ್ತಾ ಇರುವಂತ ಅಮೌಂಟ್ ನ ವೇಸ್ಟ್ ಮಾಡ್ತಾ ಇದೀವಿ. ಎಲ್ಲಿ ವೇಸ್ಟ್ ಮಾಡ್ತಾ ಇದೀವಿ, ಹೇಗೆ ವೇಸ್ಟ್ ಆಗ್ತಾ ಇದೆ ನಮ್ಮ ಅಮೌಂಟ್ ಅನ್ನೋಂಥದ್ದನ್ನೇ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡು ಬಂದಿದ್ದೀನಿ. ನಾನು ಇದೇ ರೀತಿ ಕೆಲವೊಂದು ಬಿಗ್ ಮಿಸ್ಟೇಕ್ ಗಳನ್ನ ಮಾಡ್ತಾನೆ ನನ್ನ ಸೇವಿಂಗ್ ಅಮೌಂಟ್ ನ ನಾನು ಕಳ್ಕೊಳ್ತಾ ಹೋಗ್ತಾ ಇದ್ದೆ. ನಾನು ಎಲ್ಲಿ ಸೇವ್ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ಸೇವಿಂಗ್ ಆಗ್ತಾ ಇಲ್ಲ. ನಾನು ಸೇವ್ ಮಾಡಿಟ್ಟಿರೋ ಅಮೌಂಟ್ ನ ತುರಂತ ಎತ್ಕೊಂಡು ಎಲ್ಲೋ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ, ಎಲ್ಲಿ ಹೇಗೆ ಅಂತ ನಾನು ತಿಳ್ಕೊಂಡ್ ಆದ ನಂತರನೇ ನಾನು ಒಂದು ಮಟ್ಟಕ್ಕೆ ಸೇವಿಂಗ್ ಮಾಡೋದಕ್ಕೆ ಸಾಧ್ಯ ಆಯ್ತು. ನನ್ನ ತಪ್ಪನ್ನ ನೀವು ಮಾಡಬಾರ್ದು. ನಾನು ಯಾವ ರೀತಿ ಅದನ್ನ ಸರಿ ಮಾಡ್ಕೊಂಡು ಒಂದು ಸೇವಿಂಗ್ ನ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದ್ದೀನೋ ಅದೇ ರೀತಿ ನೀವು ಕೂಡ ಮಾಡ್ಬೇಕು. ನೀವು ಕೂಡ ಯಾವ ರೀತಿ ಅದನ್ನ ಸರಿ ಮಾಡ್ಕೊಂಡು ನಿಮ್ಮ ಸೇವಿಂಗ್ಸ್ ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು ಅನ್ನೋಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದ ಅಂತ ಅನ್ಕೊಂಡ್ ಬಂದಿದ್ದೀನಿ. ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಡಿ. ಪ್ರತಿಯೊಂದು ಪಾಯಿಂಟ್ಸ್ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ದುಡಿಮೆನ ಚೆನ್ನಾಗೆ ಮಾಡ್ತಾ ಇರ್ತೀವಿ, ಸೇವಿಂಗ್ ಕೂಡ ಮಾಡ್ತಾ ಇರ್ತೀವಿ. ಆದರೆ ದುಡಿಮೆ ಯಾವ ರೀತಿ ಬರುತ್ತೆ, ಸೇವಿಂಗ್ ಯಾವ ರೀತಿ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ಹೆಜ್ಜೆನೂ ನಾವು ತುಂಬಾ ಜಾಗರೂಕತೆಯಿಂದ ಅಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಆ ರೀತಿನೇ ನಡಿಬೇಕು. ಇಲ್ಲ ಅಂದ್ರೆ ಆ ದಾರಿಗೆ ಹೋಗ್ಬಾರ್ದು ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ಆ ದಾರಿನಲ್ಲೇ ನಡಿಗೆ ಮಾಡಿ ಆ ದಾರಿನಲ್ಲೇ ನಡ್ಕೊಳ್ತಾ ಹೋಗಿ ಜಾರ್ ಬೀಳ್ತೀವಿ. ಸೊ ಆ ತರ ಹಣದ ವಿಷಯದಲ್ಲಿ ನಮ್ಮ ಸೇವಿಂಗ್ ಅಮೌಂಟ್ ನ ಕಳ್ಕೋಬಾರ್ದು ಅಂದ್ರೆ ನೀವು ಈ ಟಿಪ್ಸ್ ನ ನೋಡ್ಕೊಳ್ತಾ ಒಂದೊಂದಾಗಿ ನೋಟ್ ಮಾಡ್ಕೊಳ್ತಾ, ನೀವ್ ಯಾರಾದ್ರೂ ಈ ತರ ತಪ್ಪುಗಳನ್ನ ಮಾಡ್ತಾ ಇದ್ರೆ ಇವತ್ತಿಂದನೇ ತಿದ್ಕೊಳ್ಳಿ. ಇವತ್ತಿಂದ ತಿದ್ಕೊಂಡು ನಿಮ್ಮ ಸೇವಿಂಗ್ ಅಮೌಂಟ್ ನ ಇನ್ನೂ ಹೆಚ್ಚು ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಒಂದೊಂದಾಗಿ ಪಾಯಿಂಟ್ಸ್ ನ ಹೇಳ್ಕೊಳ್ತಾ ಹೋಗ್ತೀನಿ. ನೀವು ಒಂದೊಂದಾಗಿ ನೋಟ್ ಮಾಡಿ. ಎಲ್ಲರೂ ಕೂಡ ಎಲ್ಲಾ ತಪ್ಪನ್ನು ಮಾಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಇಷ್ಟೆಲ್ಲಾ ಸೇವಿಂಗ್ ಮಾಡೋ ಬುದ್ಧಿ ಇದ್ರು ಕೂಡ ಕೆಲವೊಂದು ತಪ್ಪುಗಳನ್ನ ಮಾಡಿ ನನ್ನ ಸೇವಿಂಗ್ ಅಮೌಂಟ್ ನ, ಅಂದ್ರೆ ಸೇವಿಂಗ್ ಮಾಡಿರೋ ಅಮೌಂಟ್ ನ ಕಳ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ನೀವು ಈ ತಪ್ಪನ್ನ ಮಾಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವ್ದು ನಂಬರ್ 1 ತಪ್ಪು ಯಾವ್ದು ಗೊತ್ತಾ? ಒಂದು ಅಮೌಂಟ್ ಬರುತ್ತೆ, ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಬಂದ ತಕ್ಷಣ ನಾವು ಮಾಡುವಂತಹ ತಪ್ಪೇನಪ್ಪಾ ಅಂದ್ರೆ ನಮ್ ಇಷ್ಟ ಬಂದಂಗೆ ದುಡ್ಡನ್ನ ಖರ್ಚು ಮಾಡೋದು. ಒಂದ್ ಟಾರ್ಗೆಟ್ ಮುಂಚೆನೆ ಹಾಕಬಿಟ್ಟಿರ್ತೀವಿ. ಬರ್ತಾ ಇದೆಯಾ ಸ್ಯಾಲ್ರಿ, ಬಾ ನಿನ್ಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ ಅನ್ನೋ ರೀತಿ ಅದು ಏನೋ ಒಂದು ಇದು ಪರ್ಚೇಸ್ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಥಿಂಕ್ ಮಾಡ್ಕೊಂಡು ಮುಂಚೆನೆ ಇಟ್ಕೊಬಿಡೋದು. ಸ್ಯಾಲ್ರಿ ಒಂದ್ 20,000 ಬಂತು ಅಂದ್ರೆ ಒಂದ್ 15,000 ಟಾರ್ಗೆಟ್ ಹಾಕಬಿಡೋದು. ಇದನ್ನ ನಾನು ಇವತ್ತು ಪರ್ಚೇಸ್ ಮಾಡ್ಬೇಕು, ಇದನ್ನ ಪರ್ಚೇಸ್ ಮಾಡಿ ಮುಂದಕ್ಕೆ ಏನೇನಿದೆ ಅದ್ರಲ್ಲಿ ಅಡ್ಜಸ್ಟ್ ಮಾಡಿ ಜೀವನ ಮಾಡ್ಬಿಟ್ರಾಯ್ತು ಅಂತ. ಅದ್ರಲ್ಲಿ ನೀವು ಆತರ ಮಾಡೋದ್ರಿಂದ ನಿಮ್ಗೆ ಸೇವಿಂಗ್ ಅನ್ನೋ ಅಂತದ್ದು ಎಲ್ಲಿ ಉಳ್ಕೊಳ್ತು? ಸೇವಿಂಗು ಅದು ನೆಕ್ಸ್ಟ್ ಸೆಕೆಂಡ್ರಿ ಪಾರ್ಟ್ ಅಂತ ಹೋದ್ರು ಕೂಡ ನಿಮ್ಮ ಅವಶ್ಯಕತೆಗಳಿಗೆ ಅಮೌಂಟ್ ಎಲ್ಲಿ ಉಳ್ಕೊಳ್ಳಿಲ್ಲ ತಾನೆ. ಬಂದಂತ ಸಂಬಳನ ತಗೊಂಡು ಮನೆ ಬಾಡಿಗೆನ ಕಟ್ಬೇಕು, ಮಕ್ಳು ಫೀಸ್ ನ ಕಟ್ಬೇಕು, ಮತ್ತೆ ಬಂದಂತ ಅಮೌಂಟ್ ನಲ್ಲಿ ನಮ್ಮ ಅವಶ್ಯಕತೆಗೆ ಏನು ಖರ್ಚು ಬೇಕೋ ಅದನ್ನ ಒಂದು ಸೈಡ್ ಅಲ್ಲಿ ಸೇವ್ ಮಾಡ್ಬೇಕು. ಇದನ್ನ ಯಾವ್ದು ಮಾಡ್ದೇನೆ ಬಂದಂತ ಅಮೌಂಟ್ ನ ಇಷ್ಟ ಬಂದಂಗೆ ಖರ್ಚು ಮಾಡಿದ್ರೆ, ಇಷ್ಟ ಬಂದಂತನ ಖರೀದಿ ಮಾಡಿದ್ರೆ ನಮಗೆ ಅವಶ್ಯಕತೆಗಳಿಗೆ ದುಡ್ಡು ಸಾಲೋದಿಲ್ಲ. ಅಂತದ್ರಲ್ಲಿ ಬೇರೆಯವ್ರ ಹತ್ರ ಕೈ ಚಾಚಿ ನಿಲ್ತೀವಿ. ಅವಶ್ಯಕತೆಗಳಿಗೆ ದುಡ್ಡು ಸಾಲೋದಿಲ್ಲ ಅಂದಾಗ, ಬೇರೆಯವ್ರ ಹತ್ರ ಕೈ ಚಾಚಿ ನಿಲ್ತೀವಿ ಅಂದಾಗ ಈ ಸೇವಿಂಗ್ ಅನ್ನೋ ಅಂತದ್ದು ಅದು ತುಂಬಾ ದೂರದ ಮಾತಾಗಿರುತ್ತೆ. ಅದು ನಮ್ಮ ಮೈಂಡ್ಗೆ ಬರೋದೇ ಇಲ್ಲ. ಆ ಸೇವಿಂಗ್ ಅಮೌಂಟ್ ಕೂಡ ಉಳಿಸೋದಕ್ಕೆ ಆಗೋದಿಲ್ಲ. ನಂಬರ್ 2, ನೀವು ಮಾಡುವಂತ ಬಿಗ್ ಮಿಸ್ಟೇಕ್ ಯಾವ್ದು ಗೊತ್ತಾ? 2 ಅಕೌಂಟ್ ನ ಒಂದಿಲ್ದೇನೆ ಇರುವಂತದ್ದು. ಈಗ ಒಂದ್ ಅಕೌಂಟ್ಗೆ ಅಮೌಂಟ್ ಬರುತ್ತೆ ಅಂತ ಅಂದ್ರೆ ಅದ್ರಲ್ಲಿ ಎಲ್ಲಾನು ಮೇಂಟೈನ್ ಮಾಡ್ತಕ್ಕಂಥದ್ದು.
ಗಳಿಸಿದ ಅಮೌಂಟ್ ಒಂದೇ ಅಕೌಂಟ್ ಅಲ್ಲಿ ಇರುತ್ತೆ, ಉಳಿಸೋ ಅಂತ ಅಮೌಂಟ್ ಒಂದೇ ಅಕೌಂಟ್ ಅಲ್ಲಿ ಇರುತ್ತೆ, ನೀವು ಖರ್ಚು ಮಾಡೋ ಅಂತ ಅಮೌಂಟ್ ಕೂಡ ಒಂದೇ ಅಕೌಂಟ್ ಅಲ್ಲಿ ಇರುತ್ತೆ. ಆತರ ಇದ್ದಾಗ ನಿಮ್ಗೆ ಎಲ್ಲಿ ಖರ್ಚಾಗ್ತಾ ಇದೆ, ಎಲ್ಲಿ ಉಳಿಸ್ತಾ ಇದೀವಿ, ಎಲ್ಲಿ ನಮ್ಗೆ ಅವಶ್ಯಕತೆ ಮೀರಿ ಹೋಗ್ತಾ ಇದೆ ದುಡ್ಡು ಅನ್ನೋ ಅಂತದ್ದು ನಿಮ್ಗೆ ಆ ಜ್ಞಾನ ಪರಿವೇ ಇರೋದಿಲ್ಲ. ನೀವು ಒಂದತ್ರ ಸೇವಿಂಗ್ ಮಾಡಿರ್ತೀರಾ, ಅದೇ ಅಕೌಂಟ್ ಅಲ್ಲಿ ಒಂದತ್ರ ಸೇವಿಂಗ್ ಅಂತ ಇಟ್ಟಿರ್ತೀರಾ ಅಂದ್ರೂ ಕೂಡ ಅದು ಅರ್ಥಪೂರ್ಣ ಇಲ್ದೇನೆ ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಕಮ್ಮಿ ಅಂದ್ರೂ 2 ಅಕೌಂಟ್ ಅಂತೂ ಇರ್ಲೇಬೇಕು. ನಿಮ್ದು ಒಂದು ಅಕೌಂಟ್ಗೆ ಅಮೌಂಟ್ ಬರುತ್ತೆ, ಬಂದ ತಕ್ಷಣ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ನಿಮ್ ಸೇವಿಂಗ್ ಅಮೌಂಟ್ ಏನಿದೆ ಅದನ್ನ ಒಂದತ್ರ ಸೈಡ್ಗೆ ಎತ್ತಿಡ್ಬೇಕು. ಇನ್ ಮಿಕ್ಕಿದ ಅಮೌಂಟ್ ನಲ್ಲಿ ನಿಮ್ಮ ಅವಶ್ಯಕತೆಗಳು ಏನಿರುತ್ತೆ ಅದನ್ನ ಫಸ್ಟ್ ಖರ್ಚು ಮಾಡ್ಬೇಕು. ಅವಶ್ಯಕತೆ ಆದ ನಂತರ ನೀವು ನಿಮ್ ಇಷ್ಟ ಬಂದಂಗೆ ಏನಾದ್ರು ಒಂದು ಖರೀದಿ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ರೆ, ಆ ದುಡ್ಡಲ್ಲಿ ಆದ್ರೆ, ಸಾಧ್ಯ ಆದ್ರೆ ಮಾತ್ರ ನೀವು ಅದನ್ನ ಖರೀದಿ ಮಾಡ್ಬೇಕು. ನಂಬರ್ 3, ಎಮರ್ಜೆನ್ಸಿ ಫಂಡ್ ನ ಇಟ್ಕೊಳ್ದೇನೆ ಇರೋಂತದ್ದು. ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ನಾವು ಬಂದಂತ ಅಮೌಂಟ್ ನ ಅವಶ್ಯಕತೆಗಳಿಗೆ ಅಲ್ದೇನೆ ಇದ್ರು ಕೂಡ ನಮ್ಗೆ ಇಷ್ಟ ಬಂದಂಗೆ ಖರ್ಚು ಮಾಡೋದನ್ನ ಚೆನ್ನಾಗ್ ಕಲ್ತಿದೀವಿ. ಅದಲ್ದೆ ನಾವ್ ಯಾವತ್ತಾದ್ರೂ ಥಿಂಕ್ ಮಾಡ್ತೀವ ಎಮರ್ಜೆನ್ಸಿಗೆ ಅಂತ ಇಡ್ಬೇಕು ಅಂತ. ಹೆಣ್ಮಕ್ಳು ಇದ್ರಲ್ಲಿ ಎಮರ್ಜೆನ್ಸಿಗೆ ಅಂತ ಇಡ್ತಾರೆ, ಆದ್ರೂ ಕೂಡ ಯಾವ್ದಾದ್ರು ಒಂದು ಪರ್ಚೇಸ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ಅದನ್ನೇ ಎತ್ಕೊಬಿಡೋದು. ಸೊ ದಯವಿಟ್ಟು ಈ ತರ ಮಾಡಬೇಡಿ. ಬಂದಂತ ಅಮೌಂಟ್ ನಲ್ಲಿ ಎಮರ್ಜೆನ್ಸಿ ಫಂಡ್ ಅಂತಾನೆ ಅದಕ್ಕೆ ಸೇವಿಂಗ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ಅಂದ್ರೆ, ನಿಮ್ಗೆ ಹೇಗೆ ಇಂಪಾರ್ಟೆಂಟ್ ಆಗಿರುತ್ತೋ ಕೆಲವೊಂದು ಅವಶ್ಯಕತೆ ಖರ್ಚುಗಳು, ಮನೆ ರೆಂಟ್ ಕಟ್ಟೋದಾಗಿರ್ಬೋದು, ಮನೆಗೆ ರೇಷನ್ ತಂದು ಹಾಕೋದಾಗಿರ್ಬೋದು, ಮಕ್ಳು ಫೀಸ್ ಕಟ್ಟೋದಾಗಿರ್ಬೋದು, ಅದಕ್ಕೇನೆ ಇದನ್ನು ಪ್ಲೇಸ್ ಮಾಡ್ಬೇಕು. ಎಮರ್ಜೆನ್ಸಿ ಫಂಡ್ ಗೆ ಇಷ್ಟು ಅಮೌಂಟ್ ನಾನು ಎತ್ತಿಡ್ತಾ ಇದ್ದೀನಿ ಅನ್ನೋ ಅಂತದನ್ನ ಮೈಂಡ್ ಗೆ ಸೆಟಪ್ ಮಾಡ್ಕೊಂಡ್ರೆ ಎಮರ್ಜೆನ್ಸಿ ಫಂಡ್ ನಲ್ಲಿ ಅಮೌಂಟ್ ಇದ್ದಾಗ ನಿಮ್ಗೆ ಅದು ಕೂಡ ಸೇವಿಂಗ್ ಆಗ್ತಾ ಹೋಗುತ್ತೆ. ಎಮರ್ಜೆನ್ಸಿ ಇದ್ದಾಗ ಎತ್ಕೊಳ್ಬಹುದು. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಪಾಯಿಂಟ್ ನಂಬರ್ 4 ಯಾವ್ದಪ್ಪ ಅಂದ್ರೆ, ನಾವು ಉದ್ವೇಗದಲ್ಲಿ ಯಾವ್ದೋ ಒಂದು ಆಫರ್ ಇದೆ ಅಂತ ಅನ್ಕೊಂಡು ಆಫರ್ಗೆ ಆಸೆ ಬಿದ್ದು ಒಂದು ಬಟ್ಟೆನ ಪರ್ಚೇಸ್ ಮಾಡ್ತಕ್ಕಂಥದ್ದು. ಈ ಸಲ ಬಟ್ಟೆನ ತಗೋಬಿಡೋದ, ಆಫರ್ ಇದೆ, ಈ ಆಫರ್ ನೆಕ್ಸ್ಟ್ ಬರೋದಿಲ್ಲ. ನಿಮ್ಮನ್ನ ಉದ್ವೇಗಕ್ಕೆ ಒಳಗಾಗೋ ರೀತಿ ಒಂದು ಆಫರ್ ಕೊಡೋದು, ಬೈ 2 get 1, 2ನ ತಗೊಂಡ್ರೆ 1 ಫ್ರೀ ಅನ್ನೋ ರೀತಿ ಏನೋ ಒಂದು ಮೆಸೇಜ್ ನ, ನೋಟಿಫಿಕೇಶನ್ ನ ಕಳಿಸಿದಾಗ, ಇಲ್ಲ ಅಂದ್ರೆ ಒಂದು ಜಾಹೀರಾತನ ಅಂದ್ರೆ ಅಡ್ವರ್ಟೈಸ್ಮೆಂಟ್ ನ ನೀವು ನೋಡಿದಾಗ ನೀವು ಅಲ್ಲಿ ಉದ್ವೇಗವಾಗಿ ಖರೀದಿ ಮಾಡ್ತಕ್ಕಂಥದ್ದು. ಅಲ್ಲೇನ್ ಮಾಡ್ತಾರ ಅವರು, ಬೈ 2 get 1 ಅಂದ್ರೆ ಒಂದು ಶರ್ಟ್ ನ, ಒಂದು ಟಿ ಶರ್ಟ್ ನ, ಇಲ್ಲ ಒಂದು ಕುರ್ತಾನ ತಗೊಳ್ತೀರಾ ಅಂದ್ರೆ 499 ರೂಪಾಯಿ ಅಂದ್ರೆ 1000 ರೂಪಾಯಿಗೆ 2 ತಗೊಂಡ್ರೆ 1 ಫ್ರೀ. ನಾವೇನ್ ಥಿಂಕ್ ಮಾಡ್ಕೊಬಿಡ್ತೀವಿ 500 ರೂಪಾಯಿ ನಾವು 3 ಬರ್ತವೆ ಅಂದ್ರೆ 1500 ರೂಪಾಯಿ ಬರುವಂತದ್ದು 1000 ರೂಪಾಯಿಗೆ ಬಂದ್ಬಿಡುತ್ತೆ ಅಂತ ಮೈಂಡ್ ಕ್ಯಾಲ್ಕುಲೇಷನ್ ಹಾಕೊಂಡು ನೀವು ತಗೊಳ್ಬಿಡ್ತೀರಾ. ಅದ್ರ ಪ್ರೈಸ್ ಏನಿರುತ್ತೆ ಗೊತ್ತಾ, ಅದ್ ಆಕ್ಚುಲಿ 300 ರೂಪೀಸ್ ಇರುತ್ತೆ. ಅವ್ರ ಲೆಕ್ಕ ಯಾವ ರೀತಿ ಹಾಕೊಂಡಿರ್ತಾರೆ, 300 1000 ರೂಪಾಯಿ ಬಂದ್ಬಿಡುತ್ತೆ ಅವ್ರ ಲೆಕ್ಕದಲ್ಲಿ. MRP ನ ಆ ರೀತಿ ಹಾಕಿರ್ತಾರೆ, ಇಲ್ಲ ಅಂತಂದ್ರೆ ಬೈ 2 get 1 ರೀತಿ ಹಾಕಿರ್ತಾರೆ. ನೀವು ಅದನ್ನ ನೋಡ್ದೇನೆ, ಅನಲೈಸ್ ಮಾಡ್ದೇನೆ ಉದ್ವೇಗದಿಂದ ಅಯ್ಯೋ ಬೈ 2 get 1 ಕೊಡ್ತಾ ಇದ್ರಲ್ಲ ಅನ್ನೋ ರೀತಿನಲ್ಲಿ ನೀವು ಎಲ್ಲಾ ಖರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡು 1000 ರೂಪಾಯಿನ ಸೇವಿಂಗ್ ಮಾಡ್ತೀರಾ ಅಂದ್ರೆ ಈ 1000 ರೂಪಾಯಿ ನಿಮ್ಮ ಉದ್ವೇಗದ ಖರೀದಿಗಳಿಗೆ ವೇಸ್ಟ್ ಆಗುತ್ತೆ ಅಂದ್ರೆ ನಿಮ್ಮ ಸೇವಿಂಗ್ ಅಮೌಂಟ್ ಅಲ್ಲಿ ಉಳಿಯೋದಿಲ್ಲ. ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಂಬರ್ 5 ಯಾವ್ದಪ್ಪ ಅಂದ್ರೆ, ಅನ್ನೆಸೆಸರಿ ಖರ್ಚನ ಮಾಡುವಂತದ್ದು. ವಾರಾಂತ್ಯದಲ್ಲಿ ಸಿನಿಮಾಗಳಿಗೋ, ಇಲ್ಲ ಅಂದ್ರೆ ಫ್ರೆಂಡ್ಸ್ ಜೊತೆ ಪಾರ್ಟಿಗಳಿಗೋ, ಇಲ್ಲ ಮಕ್ಳನ್ನ ಕರ್ಕೊಂಡು ಹೊರಗಡೆ ಜಾಲಿ ಟ್ರಿಪ್ ಹೋಗಿ, ಬೇಡ ಅಂತ ಹೇಳಲ್ಲ, ಆದಷ್ಟು ಕಮ್ಮಿ ಮಾಡಿ. ನಿಮ್ಮ ಸೇವಿಂಗ್ ಕಡೆ ಗಮನ ಕೊಡಿ. ಇವತ್ತು ನೀವ್ ಏನೇ ತಿಂದ್ರು, ಏನೇ ಉಂಡ್ರು ಎಂಜಾಯ್ಮೆಂಟ್ ಇರ್ಬೇಕು, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಬರೀ ದುಡ್ಡನ್ನೇ ಸೇವ್ ಮಾಡಿ, ನೀವು ಜಿಪುಣ್ತನ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಮಾಡ್ಬೇಕಾಗಿರೋದು ನಿಮ್ಮ ಫಸ್ಟ್ ಬಜೆಟ್ ನ ನೋಡಿ. ಈ ತಿಂಗಳು ಬಜೆಟ್ ಯಾವ ರೀತಿ ಇದೆ, ನನ್ಗೆ ಅಮೌಂಟ್ ಬೇಕು ಅನ್ನೋಂತ ಸಂದರ್ಭದಲ್ಲಿ, ನಾನು ಇದಕ್ಕೆ ಸೇವಿಂಗ್ ಮಾಡ್ಬೇಕು ಅನ್ನೋಂತ ಸಂದರ್ಭದಲ್ಲಿ ನೀವು ನೋಡ್ಕೊಂಡ್ರಾಯ್ತು. ಆಮೇಲೆ ನೋಡೋದ್ರಾಯ್ತು, ಇವತ್ ನೋಡೋದ್ರಾಯ್ತು. ಸೇವಿಂಗ್ ಮಾಡೋದಿದ್ದೇನೆ, ದುಡಿಯೋದಿದ್ದೇನೆ, ಸೇವ್ ಮಾಡೋದಿದ್ದೇನೆ ಅಂತ ನೀವು ತಿಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನೀವು ಸೇವಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಆದಷ್ಟು ನಿಮ್ಮ ವಾರ ಅಂತ್ಯದಲ್ಲಿ ಮಾಡೋ ಅಂತ ಖರ್ಚನ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ಸಿನಿಮಾನ ವಾರ ಹೋಗೋದ್ರ ಬದಲು ತಿಂಗ್ಳಿಗೊಂದ್ಸಲ ಹೋಗಿ, ಅದ್ರಲ್ಲಿ ಎಂಜಾಯ್ಮೆಂಟ್ ಸಿಗುತ್ತೆ. ಸೊ ಹಾಗಾಗಿ ಆದಷ್ಟು ವೀಕ್ ಎಂಡ್ ಅಲ್ಲಿ ನೀವು ಪ್ಲಾನ್ ಮಾಡೋದನ್ನ ಕಮ್ಮಿ ಮಾಡಿ. ಆದಷ್ಟು ಮನೆಯವ್ರ ಜೊತೆ ಇದ್ದು ಎಲ್ರ ಜೊತೆನೂ ಖುಷಿ ಹಂಚ್ಕೊಂಡು, ನಿಮ್ಮ ಖುಷಿ ಅವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅವರು ನಿಮ್ಮಿಂದ ಏನೇನ್ ಪ್ರೀತಿನ ಬಯಸ್ತಾರೆ ಅದನ್ನ ಕೊಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 6, ಶೋ ಆಫ್. ಯಾವ ರೀತಿ ಅಂದ್ರೆ, ಒಂಥರ ಯಾರು ಬೇಜಾರ್ ಮಾಡ್ಕೋಬೇಡಿ, ಇದನ್ನ ಹೇಳ್ತೀನಿ ಅಂತ, ತಿರ್ಕೆ ಶೋಕಿ ಅಂತಾರೆ ಗೊತ್ತಾ, ಆ ತಿರ್ಕೆ ಶೋಕಿನ ಆದಷ್ಟು ಕಮ್ಮಿ ಮಾಡ್ಕೊಳ್ಬೇಕು. ನಮ್ಮ ಹತ್ರ ನಾವು ದುಡಿಯೋಂಥದ್ದಿಷ್ಟು, ನನ್ ಗಂಡ
ದುಡ್ಕೊಂಡು ಬಂದು ನಮ್ಮ ಮನೆ ಮೇಂಟೈನ್ ಮಾಡೋದು ತುಂಬಾ ದೊಡ್ಡ ವಿಷಯ ಆಗಿದೆ. ಅದ್ರಲ್ಲಿ ನಾನು ಈ ಶೋ ಆಫ್ ಕೊಡ್ಬೇಕಾ, ನನ್ನ ತಿರ್ಕೆ ಶೋಕಿನ ನಾನು ತೋರಿಸ್ಕೋಬೇಕಾ ಅನ್ನೋಂಥದ್ದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು. ಯಾರೋ ಏನೋ ಮಾಡ್ತಾರೆ, ಅವ್ರ ಗಂಡ ದುಡ್ಕ ಬರ್ತಾರೆ, ಇಲ್ಲ ಅವ್ರಿಗೆ ಏನೋ ಒಂದು ಫಂಡಮೆಂಟಲ್ ಆಗಿ ಒಂದು ಬ್ಯಾಲೆನ್ಸ್ ಇರುತ್ತೆ, ಅದನ್ನ ಏನೋ ಒಂದ್ ಮಾಡ್ತಾರೆ. ನೀವು ನಾನ್ ಆ ರೀತಿ ತೋರಿಸ್ಕೋಬೇಕು, ನಾನ್ ಆ ರೀತಿ ಬದುಕ್ಬೇಕು ಅಂದ್ರೆ ಫಸ್ಟ್ ಸೇವಿಂಗ್ ಮಾಡ್ಬೇಕು ಅನ್ನೋ ಬುದ್ಧಿನ ನೀವು ಇಟ್ಕೋಬೇಕಾಗುತ್ತೆ, ಮೈಂಡ್ ಅಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ದುಡಿ, ಫಸ್ಟ್ ಸೇವಿಂಗ್ ಮಾಡು, ಅದರ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ನಮ್ಗೆ ಇಷ್ಟ ಬಂದಿದ್ದ ಲೈಫ್ ಸ್ಟೈಲ್ ಮಾಡ್ಬೇಕು ಅಂದ್ರೆ ಆಮೇಲೆ ಮಾಡಿ. ನಿಮ್ ದುಡಿಮೆನೇ ಇಲ್ಲ, ಸೇವಿಂಗೇ ಇಲ್ಲ ಅಂತ ಅಂದ್ರೆ ನೀವ್ ಆ ರೀತಿ ಶೋ ಆಫ್ ಕೊಡೋ ಬುದ್ಧಿ ಏನಕ್ಕೆ ಅಂತ ನಾನು ಹೇಳೋದು. ನೀವು ಶೋ ಆಫ್ ಕೊಡ್ಬೇಕಾ, ಶೋ ಆಫ್ ಅಂತ ಅಲ್ಲ, ನಿಮ್ಮ ಲೈಫ್ ಸ್ಟೈಲ್ ನ ನೀವು ಚೇಂಜ್ ಮಾಡ್ಕೋಬೇಕಾ. ಫಸ್ಟ್ ದುಡಿರಿ, ಫಸ್ಟ್ ಸೇವಿಂಗ್ ಮಾಡಿ, ನೆಕ್ಸ್ಟ್ ನಿಮ್ ಇಷ್ಟ ಬಂದಂಗಿರಿ, ಯಾರ್ ಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಸ್ಟ್ ಅರ್ನಿಂಗ್, ನೆಕ್ಸ್ಟ್ ಸೇವಿಂಗ್, ನೆಕ್ಸ್ಟ್ ಲೈಫ್ ಸ್ಟೈಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 6 ಯಾವ್ದಪ್ಪ ಅಂದ್ರೆ ಡೈವರ್ಸಿಫಿಕೇಶನ್ ಇಲ್ದೇನೆ ಎಲ್ಲಾನು ಕೂಡ ಒಂದೇ ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು. ಈಗ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಇಲ್ಲ ಅಂದ್ರೆ ಸಿಪ್ಪಲ್ ಮಾಡ್ತೀನಿ, ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡ್ತೀನಿ ಅಂದ್ರೆ ಅದ್ರಲ್ಲೇ ಮಾಡ್ತಕ್ಕಂಥದ್ದು, ಚೀಟಿ ಅಂತ ಅಂದ್ರೆ ಚೀಟಿನಲ್ಲೇ ಮಾಡ್ತಕ್ಕಂಥದ್ದು. ಆ ತರ ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲದ್ರಲ್ಲೂ ಸ್ವಲ್ಪ ಸ್ವಲ್ಪ ಇರ್ಲಿ. ಯಾವ್ದು ಹೈ ಇಂಟ್ರೆಸ್ಟ್ ಇರುತ್ತೆ, ಯಾವ್ದು ಲೋ ಇಂಟ್ರೆಸ್ಟ್ ಇರುತ್ತೆ ಅದನ್ನ ನೋಡ್ಕೊಂಡು, ಈಗ ಗೋಲ್ಡ್ ಈಗ ಹೈ ರೇಟ್ ಆಗ್ತಾ ಇದೆ, ಅದ್ರಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ. ಈಗ ಮ್ಯೂಚುವಲ್ ಫಂಡ್ ನಲ್ಲಿ ಒಂದು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಹೈ ರೇಟ್ ಇಂಟ್ರೆಸ್ಟ್ ರೇಟ್ ಯಾವ್ದಿರುತ್ತೆ ಅದನ್ನ ನೋಡ್ಕೊಂಡ್ ಮಾಡಿ. ಫಸ್ಟ್ ನಮ್ಮ ಇನ್ವೆಸ್ಟ್ಮೆಂಟ್ ನಲ್ಲಿ, ಹೂಡಿಕೆನಲ್ಲಿ ನಾನಾ ತರದ ಹೂಡಿಕೆ ಇರ್ಬೇಕು, ಒಂದೇ ರೀತಿ ಹೂಡಿಕೆನ ಮಾಡಬೇಡಿ. ಒಂದ್ರಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದ್ರಲ್ಲಿ ಏನಾದ್ರೂ ಲಾಸ್ ಆಯ್ತು ಅಂತ ಅಂದ್ರೆ ನೀವು ಪೂರ್ತಿ ಹಣನ ಕಳ್ಕೊಳ್ಳುವಂತ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲದ್ರಲ್ಲೂ ಸ್ವಲ್ಪ ಸ್ವಲ್ಪ ಹೂಡಿಕೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಕೆಳಗಡೆ ಇದ್ರು ಕೂಡ, ಒಂದು ಲಾಸ್ ಆದ್ರೂ ಕೂಡ, ಇನ್ 2-3 ನೀವು ಇನ್ವೆಸ್ಟ್ ಮಾಡಿರ್ತೀರಾ ಅಂದ್ರೆ ಅದು ನಿಮ್ಮನ್ನ ಮೇಲ್ಗಡೆ ಎತ್ತೋದಕ್ಕೆ ಸಹಾಯ ಮಾಡುತ್ತೆ ಅಂತ. ನಂಬರ್ 8 ಏನಪ್ಪಾ ಅಂದ್ರೆ ಸಾಲ ಇರುತ್ತೆ, ಸಾಲ ಇದ್ರು ಕೂಡ ಸೇವಿಂಗ್ ಮಾಡೋ ಬುದ್ಧಿ. ಸಾಲದಲ್ಲೂ ಸೇವಿಂಗ್ ಮಾಡೋದಕ್ಕೆ ಖಂಡಿತ ಹೋಗ್ಬೇಡಿ. ನೀವು ಇಲ್ಲಿ 5 ರೂಪಾಯಿ ಉಳಿಸ್ತೀನಿ ಅಂತ ಹೋದ್ರೆ ಅಲ್ಲಿ 10 ರೂಪಾಯಿ ಹೋಗ್ತಾ ಇರುತ್ತೆ ಸಾಲ. ಈ ಕ್ರೆಡಿಟ್ ಕಾರ್ಡ್ ಸಾಲ ಅಂತ ತಗೊಂಡಿರ್ತೀರಾ, ಈಗ ಪರ್ಸನಲ್ ಲೋನ್ ಸಾಲ ಅಂತ ತಗೊಂಡಿರ್ತೀರಾ, ಈಗ ಹೋಮ್ ಲೋನ್ ಅಂತ ಇರುತ್ತೆ, ಅದೆಲ್ಲ ಹೈ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಫಸ್ಟ್ ಹೈ ಇಂಟ್ರೆಸ್ಟ್ ರೇಟ್ ಯಾವ್ದಿರುತ್ತೆ ಅದನ್ನ 1 by 1 ಸಾಲನ ಕಮ್ಮಿ ಮಾಡ್ಕೊಳ್ತಾ ಬನ್ನಿ. ಅದೇ ಕೂಡ ನಿಮ್ಗೆ ಸೇವಿಂಗ್ ಆಗುತ್ತೆ. ಈಗ ನೀವೇನೋ ಒಂದು FD ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. FD ನಲ್ಲಿ ನಾನು ಸೇವ್ ಮಾಡ್ಬಿಡ್ತೀನಿ ಅಂತಂದ್ರೆ FD ನಲ್ಲಿ ನಿಮ್ಗೆ ಎಷ್ಟು ಕೊಡ್ತಾರೆ ಅದನ್ನ ನೀವು ಫಸ್ಟ್ ಮೈಂಡ್ ಗೆ ಥಿಂಕ್ ಮಾಡ್ಬೇಕು. 6.5% ಕೊಡ್ತಾರೆ. ಈಗ ಪರ್ಸನಲ್ ಲೋನ್ ತಗೊಂಡಿರ್ತೀನಿ ಅಂದ್ರೆ ಇಯರ್ಲಿ ಕಮ್ಮಿ, ಪರ್ಸನಲ್ ಲೋನ್ ತುಂಬಾ ಹೈ ಇಂಟ್ರೆಸ್ಟ್ ಇರುತ್ತೆ. 25 ಇಂದ 30% ಹಾಕಿದ್ರು ಅದು ತುಂಬಾ ಆಶ್ಚರ್ಯ ಅಂತ ಏನು ಅನ್ಸೋದಿಲ್ಲ. ಆ ತರ ಇದ್ದಾಗ ಫಸ್ಟ್ ನೀವು ಈ ಕ್ರೆಡಿಟ್ ಕಾರ್ಡ್ ಲೋನು ಇಲ್ಲ ಅಂತಂದ್ರೆ ಪರ್ಸನಲ್ ಲೋನ್ ತಗೊಂಡಿರ್ತೀರಲ್ಲ ಅದನ್ನ ಫಸ್ಟ್ ಕಂಪ್ಲೀಟ್ ಮಾಡಿ, ಸಾಲನ ಫಸ್ಟ್ ಕಮ್ಮಿ ಮಾಡ್ಕೊಳ್ತಾ ಬನ್ನಿ, ಆಮೇಲೆ ಸೇವಿಂಗ್ ಮಾಡಿ. ಸಾಲ ಇದ್ದಾಗ್ಲೇ ಸೇವಿಂಗ್ ಅಂತೂ ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ. ಪಾಯಿಂಟ್ಸ್ 9 ಏನಪ್ಪಾ ಅಂದ್ರೆ ಎಲ್ಲಾನು ಕೂಡ ನಗದು ರೂಪದಲ್ಲೇ, ಕ್ಯಾಶ್ನೇ, ಫುಲ್ ಅಮೌಂಟ್ನೇ ಸೇವಿಂಗ್ ಮಾಡ್ತಾ ಹೋಗೋದು. ಇದು ತುಂಬಾ ದೊಡ್ಡ ತಪ್ಪು. ಬರೀ ಅಮೌಂಟ್ನೇ ಸೇವಿಂಗ್ ಮಾಡ್ತಾ ಹೋದ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ನೀವು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಸೇವಿಂಗ್ ಮಾಡ್ತಾ ಹೋಗ್ಬೇಕು. ಈಗ 1 ಲಕ್ಷನ ಸುಮ್ನೆ ನಾನು ಜಮಾ ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ, 1 ಲಕ್ಷ ಆಗಿದೆ, ತಿರ್ಗಾ 10,000 ಸೇರಿಸ್ತೀನಿ, ತಿರ್ಗಾ 5,000 ಸೇರಿಸ್ತೀನಿ, ತಿರ್ಗಾ 20,000 ಸೇರಿಸ್ತೀನಿ ಅಂದ್ರೆ ಅದು ವ್ಯಾಲ್ಯೂ ಇರೋದಿಲ್ಲ. ನೀವು ಆದಷ್ಟು ನಗದು ರೂಪದಲ್ಲಿ ಸೇವ್ ಮಾಡೋದ್ರ ಬದಲಾಗಿ ನೀವು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಲಾಭ ಬರ್ಬೇಕು, ನಿಮ್ಮ ದುಡ್ಡು ವರ್ಕ್ ಮಾಡಿ ನಿಮ್ಗೆ ಮತ್ತಷ್ಟು ಲಾಭನ ತಂದ್ಕೊಡ್ಬೇಕು. ಆ ರೀತಿ ನೀವು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಸೇವ್ ಮಾಡ್ತಾ ಹೋಗಿ, ನಗದು ರೂಪದಲ್ಲಿ ಆದಷ್ಟು ಕಮ್ಮಿ ಮಾಡಿ. ಎಮರ್ಜೆನ್ಸಿ ಫಂಡ್ ಅಂತ ಏನ್ ಇಟ್ಟಿರ್ತೀರೋ ಅದು ಮಾತ್ರ ನಗದು ರೂಪದಲ್ಲಿ ಇರ್ಬೇಕು. ಅದರ್ವೈಸ್ ಇನ್ ಮಿಕ್ಕಿದ್ದೆಲ್ಲ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಇರ್ಲಿ. ನಾನು ಹೇಳಿದ್ರೆ ನಾನಾ ತರ ಇನ್ವೆಸ್ಟ್ಮೆಂಟ್ ಅಂತ, ಒಂದೇ ಇನ್ವೆಸ್ಟ್ಮೆಂಟ್ ಅಲ್ಲ, ನಾನಾ ರೀತಿ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನಿಮ್ಮ ಹಣ ಕೆಲಸ ಮಾಡ್ತಾ ಇರ್ಬೇಕು. ಅದ್ರಲ್ಲಿ ನೀವು ಬೆನಿಫಿಟ್ ನ ತಗೊಳ್ತಾ ಇರ್ಬೇಕು. ಒಂದ್ರಲ್ಲೇ ಯಾವ್ದೇ ಕಾರಣಕ್ಕೂ ನಗದು ರೂಪದಲ್ಲೇ ಸೇವ್ ಮಾಡ್ಕೊಳ್ತಾ ಹೋಗೋದು, ಇಲ್ಲ ಅಂದ್ರೆ ಒಂದ್ರಲ್ಲೇ ಹಣನ ಹೂಡಿಕೆ ಮಾಡ್ತಕ್ಕಂಥದ್ದು, ಇದೆರಡೂ ಕೂಡ ತಪ್ಪೇನೆ. ಆದಷ್ಟು ಡಿಫ್ರೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದ್ರಲ್ಲೂ ಕೂಡ ಬೆನಿಫಿಟ್ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಪಾಯಿಂಟ್ 10ನೇದು. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದು ಆದಷ್ಟು ಹೆಣ್ಮಕ್ಳು ಮಾಡ್ತಕ್ಕಂತಹ ದೊಡ್ಡ ತಪ್ಪು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಹೆಣ್ಮಕ್ಳು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇದನ್ನ ನೀವು ಆಲ್ಮೋಸ್ಟ್ ತಪ್ಪನ್ನ ಮಾಡ್ತಾ ಇದ್ದೀರಾ, ಇದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗಂಡನ ಮೇಲೆ ಡಿಪೆಂಡ್ ಆಗುವಂತದ್ದು, ಇಲ್ಲ ಅಂದ್ರೆ ಮನೆಯವ್ರ ಮೇಲೆ, ಅಪ್ಪನ ಮನೆಯವ್ರ ಮೇಲೋ, ಇಲ್ಲ ಅಣ್ಣ ತಮ್ಮದಿರ ಮೇಲೋ, ಇಲ್ಲ ಅಂತಂದ್ರೆ ಅತ್ತೆ ಮಾವನ ಮೇಲೋ ಡಿಪೆಂಡ್ ಆಗುವಂತದ್ದು. ಸೊ ದಯವಿಟ್ಟು ಈ ತಪ್ಪನ್ನ ಮಾಡ್ಬೇಡಿ. ನಿಮ್ದೇ ಆದಂತಹ ಒಂದು ಕನಸಿರುತ್ತೆ, ಆ ಕನಸನ್ನ ನೀವು ನಿಜ ಮಾಡ್ಕೋಬೇಕು ಅಂತ ಅಂದ್ರೆ ನೀವು ಕೂಡ ಅರ್ನ್ ಮಾಡ್ಬೇಕು. ಅರ್ನ್ ಮಾಡಿದಾಗ್ಲೇ ಸೇವ್ ಮಾಡೋದಕ್ಕೆ ಆಗೋದು, ನಿಮ್ಮ ಫ್ಯೂಚರ್ ಸೆಕ್ಯೂರ್ ಆಗೋದು. ನಮ್ಮ ಮನೇಲಿ ಯಾರು ಕೂಡ ಹೊರಗಡೆ ಕಳ್ಸೋದಿಲ್ಲ, ಕೆಲಸ ಮಾಡು ಅಂತ ಹೇಳೋದಿಲ್ಲ. ನಾನು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ, ಅವ್ರು ಏನೋ ಒಂದು ಅವ್ರು ತಂದು ಕೊಡ್ತಾರೆ, ನಾನು ಇಷ್ಟು ಮಾಡಾಕ್ತೀನಿ ಅನ್ನೋ ಅಂತದನ್ನ ನೆಗ್ಲಿಜೆನ್ಸಿ ಮೈಂಡ್ ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ.
ನಾನು ಎಷ್ಟು ದಿನ ಅವ್ರ ಮುಂದೆ ಕೈ ಚಾಚ್ ನಿಂತ್ಕೊಳ್ಳಿ, ನಾನು ದುಡಿದು ನಾನು ಅರ್ನಿಂಗ್ ಮಾಡಿ ನಾನು ಸೇವಿಂಗ್ ಮಾಡ್ತೀನಿ ಅನ್ನೋ ಅಂತದನ್ನ ನೀವು ಫಸ್ಟ್ ಮೈಂಡ್ ನಲ್ಲಿ ಸೆಟ್ ಮಾಡ್ಕೊಳ್ಳಿ. ಪ್ರತಿ ಸಲನ ನೀವು ಗಂಡನ ಎದುರುಗಡೆ ಕೈ ಚಾಚ್ ನಿಂತ್ಕೊಳ್ಳೋದು, ಪ್ರತಿ ಸಲ ನೀವು ಅತ್ತೆ ಮಾವನ ಎದುರುಗಡೆ ಕೈ ಚಾಚ್ ನಿಂತ್ಕೊಳ್ಳೋದು, ಪ್ರತಿ ಸಲ ತವರು ಮನೆಯಲ್ಲಿ ಕೈ ಚಾಚ್ ನಿಂತ್ಕೊಳ್ಳೋದು ತಪ್ಪು. ಇದು ನೀವ್ ಅರ್ನ್ ಮಾಡಿ, ನೀವು ಸೇವ್ ಮಾಡಿ. ನಾನ್ ಹೇಳೋದು ಇಷ್ಟೇನೆ. ಹೊರಗಡೆ ಹೋಗಿ ದುಡಿಯಕ್ ಆಗೋದಿಲ್ಲ ಅಂತ ಅಂದ್ರೆ ಸುಮಾರು ಜನ ಹೆಣ್ಮಕ್ಳು ಮನೇಲೆ ಇತ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅರ್ನ್ ಮಾಡ್ತಿದ್ದಾರೆ. ಅದು ಸುಮಾರು ಯೂಟ್ಯೂಬ್ ನಲ್ಲೂ ಅವೈಲಬಿಲಿಟಿ ಇದೆ ಯಾವ ರೀತಿ ಮಾಡುವಂತದ್ದು ಅಂತ. ನಾನು ಕೆಲವೊಂದು ವಿಡಿಯೋಗಳನ್ನ ಬಿಟ್ಟಿದ್ದೀನಿ, ಅದನ್ನ ನೋಡ್ಕೊಂಡು ಅರ್ನ್ ಮಾಡಿ ಸೇವ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾಯಿಂಟ್ಸ್ 11 ಯಾವ್ದಪ್ಪ ಅಂತ ಅಂದ್ರೆ, ಬರೀ ಜ್ಯುವೆಲರಿನೇ ತಗೊಳ್ಳೋ ಅಂತದ್ದು. ಜ್ಯುವೆಲರಿ ತಗೊಳ್ಳಿ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಜ್ಯುವೆಲರಿ ತುಂಬಾ ಇಂಪಾರ್ಟೆಂಟ್. ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದೀನಿ, ಜ್ಯುವೆಲರಿನ ಪರ್ಚೇಸ್ ಮಾಡಿ, ಜ್ಯುವೆಲರಿನ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಮಾಡಿ ಆದಷ್ಟು ಜ್ಯುವೆಲರಿನ ತಗೊಳ್ಳಿ. ಜ್ಯುವೆಲರಿ ಬದಲಾಗಿ ಕಾಯಿನ್ಸ್ ಇಲ್ಲ ಬಾರ್ಸ್ ಗಳನ್ನ ತಗೊಳ್ಳಿ. 22 ಕ್ಯಾರೆಕ್ಟರ್ ಜ್ಯುವೆಲರಿ ಪರ್ಚೇಸ್ ಮಾಡೋದ್ರ ಬದಲು 24 ಕ್ಯಾರೆಕ್ಟರ್ ಇರುವಂತಹ 99.9 ಪ್ಯೂರಿಟಿ ಇರುವಂತಹ ಕಾಯಿನ್ಸ್ ಆಗ್ಲಿ ಬಾರ್ಸ್ ಗಳಾಗ್ಲಿ ಪರ್ಚೇಸ್ ಮಾಡಿ. ಅದಕ್ಕೆ ರೀಸೇಲ್ಗೆ ವ್ಯಾಲ್ಯೂ ತುಂಬಾ ಇದೆ. ಜ್ಯುವೆಲರಿನ ರೀಸೇಲ್ ಮಾಡ್ತೀನಿ ಅಂದ್ರೆ ನೀವು ತಗೊಳ್ಳೋಂತ ಟೈಮ್ ನಲ್ಲೂ ಕೂಡ ಮೇಕಿಂಗ್ ಚಾರ್ಜ್ ಜೊತೆಗೆ ವೇಸ್ಟೇಜ್ ಚಾರ್ಜ್ ನ ಕೊಟ್ಟಿರ್ತೀರಾ. ನೀವು ರೀಸೇಲ್ ಮಾಡ್ಬೇಕಾದ್ರೂ ಕೂಡ ವೇಸ್ಟೇಜ್ ಚಾರ್ಜ್ ನ ಅವ್ರು ಹಾಕೆ ನಿಮ್ಮ ಹತ್ರ ಗೋಲ್ಡ್ ನ ತಗೊಳ್ಳೋ ಅಂತದ್ದು. ಜ್ಯುವೆಲರಿ ತಗೋಬೇಡಿ ಅಂತ ಹೇಳ್ತಾ ಇಲ್ಲ, ಆದಷ್ಟು ಜ್ಯುವೆಲರಿ ಬದಲಾಗಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಜ್ಯುವೆಲರಿ ತಗೊಂಡು ಇನ್ ಮಿಕ್ಕಿದ್ದನ್ನ ಆಲ್ಮೋಸ್ಟ್ ಒಂದು 50% ನೀವು ಜ್ಯುವೆಲರಿ ತಗೊಳ್ತೀನಿ ಅಂತ ಅಂದ್ರೆ ತಗೊಳ್ಳಿ, ತೊಂದ್ರೆ ಇಲ್ಲ. ಆದ್ರೆ 50% 24 ಕ್ಯಾರೆಟ್ ಇರೋಂತ ಕಾಯಿನ್ಸ್ ಆಗ್ಲಿ ಬಾರ್ಸ್ ಆಗ್ಲಿ ತಗೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರಲ್ಲಿ ಎಷ್ಟೋ ಅಮೌಂಟ್ ಸೇವ್ ಆಗುತ್ತೆ. 12ನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಯಾವ್ದು ಗೊತ್ತಾ? ಚಾಲೆಂಜೇ ಇಲ್ದೇನೆ ಸೇವಿಂಗ್ ಮಾಡ್ತಕ್ಕಂಥದ್ದು. ಚಾಲೆಂಜೇ ಇರೋದಿಲ್ಲ, ಒಂದು ನಿರ್ದಿಷ್ಟ ಗುರಿನೇ ಇರೋದಿಲ್ಲ. ಆ ನಿರ್ದಿಷ್ಟ ಗುರಿ ಚಾಲೆಂಜ್ ಏನು ಇಲ್ದೇನೆ ಏನೋ ಒಂದು ಸೇವಿಂಗ್ ಮಾಡ್ತಕ್ಕಂಥದ್ದು. ಆ ತರ ಇದ್ದಾಗ ನಿಮ್ಗೆ ಸೇವ್ ಮಾಡ್ಬೇಕು ಅಂತ ಅನ್ಸೋದಿಲ್ಲ. ನಿಮ್ಮ ಸೇವಿಂಗ್ ಅಮೌಂಟ್ ಕೂಡ ಪೋಲಾಗ್ತಾ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ಗೊತ್ತಾ, ನೀವು ಒಂದ್ ಕಾರ್ ತಗೊಳ್ಬೇಕು, ಇಲ್ಲ ಒಂದು ಮನೆ ತಗೊಳ್ಬೇಕು, ಒಂದ್ ಸೈಟ್ ತಗೊಳ್ಬೇಕು, ಒಂದ್ ಜ್ಯುವೆಲರಿ ತಗೋಬೇಕು, ಏನೋ ಒಂದ್ ಮಾಡ್ಬೇಕು ಅಂತ ನೀವು ಒಂದು ನಿರ್ದಿಷ್ಟ ಗುರಿನ ಇಟ್ಕೊಂಡು ನೀವು ಸೇವ್ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಸೇವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ 5 ಗಂಟೆಗೆ ಬೆಳಗ್ಗೆ ಎದ್ದೇಳ್ಬೇಕು, ಒಂದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಹೋಗ್ಬೇಕು ಅನ್ನೋ ಟೈಮ್ ನಲ್ಲಿ ನೀವೇನ್ ಮಾಡ್ತೀರಾ? ಕರೆಕ್ಟ್ ಆಗಿ 4 ಗಂಟೆಯಿಂದನೇ ಅಲಾರಾಮ್ ಕೊಡ್ಕೋತೀರಾ. 4 ಗಂಟೆಗೊಂದು, 4 ಕಾಲಿಗೊಂದು, 4:15ಗೊಂದು, 4:45ಗೊಂದು, 5 ಗಂಟೆಗೊಂದು ಅಲಾರಾಮ್ ಮೇಲೆ ಅಲಾರಾಮ್ ಕೊಟ್ಕೊಳ್ತಾ ಎದ್ದೇಳ್ತೀರಾ. ಅದಕ್ಕೆ ಜವಾಬ್ದಾರಿ ಅಂತ ಹೇಳ್ತಾರೆ. ಇದ್ರಲ್ಲೂ ಕೂಡ ಅಷ್ಟೇ, ಒಂದು ಜವಾಬ್ದಾರಿಯುತವಾದಂತಹ ನಿರ್ದಿಷ್ಟವಾದ ಗುರಿನ ಇಟ್ಕೊಂಡಾಗ ಮಾತ್ರ ನೀವು ಅಮೌಂಟ್ ನ ಸೇವ್ ಮಾಡ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಅಮೌಂಟ್ ನ ಎಲ್ಲೂ ಕೂಡ ಪೋಲ್ ಆಗದೇನೆ ಇರೋ ರೀತಿ ನೋಡ್ಕೊಳ್ತೀರಾ. ಒಂದು ಚಾಲೆಂಜ್ ಇರ್ಬೇಕು ನಿಮ್ಗೆ. ಈ ತಿಂಗಳು 500 ರೂಪಾಯಿ ಸೇವ್ ಮಾಡಿದ್ದೀನ, ಮುಂದಿನ ತಿಂಗಳು 500 ರೂಪಾಯಿಗಿಂತ ಕಮ್ಮಿ ಸೇವ್ ಮಾಡೋದಿಲ್ಲ, 500 ರೂಪಾಯಿಗಿಂತ 100 ರೂಪಾಯಿ ಜಾಸ್ತಿ ಸೇವ್ ಮಾಡ್ತೀನಿ ಅನ್ನೋಂತ ಚಾಲೆಂಜಿಂಗ್ ಮೈಂಡ್ ಇರ್ಬೇಕು. ಇವೆಲ್ಲ ಇದ್ರೇನೆ ಕೂಡ ನಿಮಗೆ ಅಮೌಂಟ್ ನ ಸೇವ್ ಮಾಡೋದಕ್ಕೆ ಸಾಧ್ಯ. ನೀವು ಸೇವ್ ಮಾಡ್ತಾ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಯಾವ ರೀತಿ ಏನಾದ್ರು ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ. ನಾನು ಅದೇ ರೀತಿ ನಿಮ್ಗೆ ಯೂಸ್ ಆಗೋ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.